ಜೂನ್ ತಿಂಗಳಲ್ಲಿ ಧನು ರಾಶಿಯವರಿಗಿರ್ತಕ್ಕಂಥ ಫಲ ನೋಡ್ರಿ. ಕೆಲವೊಂದು ಎಷ್ಟೇ ಸವಾಲುಗಳಿರ್ಲಿ, ಚಾಲೆಂಜ್ಗಳಿರ್ಲಿ, ಎಷ್ಟೇ ಕಠಿಣವಾಗಿರ್ತಕ್ಕಂಥ ವಿಚಾರಗಳಿದ್ರೂ ಕೂಡ ಆಕಸ್ಮಿಕವಾಗಿ ಅದರಿಂದ ಬಚಾವಾಗ್ಬಿಡುವಂಥದ್ದು. ಯಾವುದೋ ಒಂದು ಮೂಲದಿಂದ, ಯಾರ್ದೋ ಒಂದು ಕಾರಣದಿಂದ, ಯಾರ್ದೋ ಒಂದು ಬಲದಿಂದ, ಯಾವುದೋ ಒಂದು ಸಪೋರ್ಟ್ ಇಂದ ಸಡನ್ ಆಗಿ ಅದರಿಂದ ಬಚಾವಾಗುವಂಥದ್ದು ಇದೆಯಲ್ಲ, ಆ ತರದ ಗ್ರೇಟ್ ಎಸ್ಕೇಪ್ ಅಂತ ಹೇಳ್ತೇವೆ ನಾವು. ಆ ತರದ ಎಸ್ಕೇಪ್ಗಳು ಸಾಕಷ್ಟು ನಿಮ್ಮ ಜೀವನದಲ್ಲಿ ಆಗಿರ್ತವೆ. ಕೆಲವೊಂದು ಈ ಸಂದರ್ಭದಲ್ಲಿ ಏನಾಗುತ್ತೆ, ಅಂತಹ ಲಕ್ಕಗಳು ಸಿಗದೆ ಹೋಗ್ಬೋದು, ಅಥವಾ ಯಾರ ಮೇಲೋ ಒಂದು ನಿರೀಕ್ಷೆ ಇಟ್ಟಿರ್ತೀರಿ, ಆ ನಿರೀಕ್ಷೆ ತರ ಅವ್ರು ಇಲ್ಲದೆ ಹೋಗ್ಬೋದು, ಅಥವಾ ಯಾರ್ದೋ ಒಂದು ಸಹಕಾರ ಸಿಗೋದಿರುತ್ತೆ, ಆ ಸಹಕಾರ ಸಿಗದೆ ಹೋಗ್ಬೋದು. ಅದರಿಂದ ಮನಸ್ಸಿಗೆ ಬೇಸರ ಮಾಡಿಕೊಳ್ಳುವಂಥದ್ದು ಅದು ಬೇಡ. ಇಂಥ ಪ್ರಸಂಗಗಳು ಆಗ್ತವೆ ಎಲ್ಲ ಟೈಮ್ನಲ್ಲಿ, ಎಲ್ಲ ಸಂದರ್ಭದಲ್ಲೂ ಕೂಡ ಒಂದೇ ತರ ಇರಲ್ಲ. ಜೀವನ ಅನ್ನುವಂಥದ್ದು ಬಹಳಷ್ಟು ಏರಿಳಿತಗಳ ಆಗರ ಆಗಿರೋದ್ರಿಂದ ಸಹಜವಾಗಿ ಅಪ್ ಡೌನ್ ಇರುತ್ತೆ. ನೀವು ಬೇರೆಯವರ ಮೇಲೆ ಬಹಳಷ್ಟು ಒಂದು ಡಿಪೆಂಡ್ ಆಗಿರ್ತೀರಿ. ಅವ್ರೇನೋ ಒಂದು ನನ್ನ ಕೆಲಸ ಮಾಡಿಕೊಡ್ತಾರಂತೆ, ಅವರು ನಿಮ್ ಬಗ್ಗೆ ಮಾಡದೇನೆ ಇರಬಹುದು. ಅವಾಗ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಹಾಗಾಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ, ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡುವಂತದ್ರ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಯಶಸ್ಸು, ಹೆಚ್ಚಿನ ಲಾಭ, ಹೆಚ್ಚಿನ ಅನುಕೂಲತೆಗಳು ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಕಲಹಗಳಲ್ಲಿ ಭಾಗಿಯಾಗಬಾರದು. ಯಾಕಂತಂದ್ರೆ ಸುಮ್ನೆ ಕಾಂಟ್ರವರ್ಸಿಗಳು ಜಾಸ್ತಿ ಇರ್ತವೆ. ನಿಮ್ಮದಲ್ಲದಂತ ತಪ್ಪಿಗೆ ನೀವು ಅನೇಕ ರೀತಿಯಲ್ಲಿ ತೊಂದರೆಗಳನ್ನ ಈ ಹಿಂದೆ ಸಾಕಷ್ಟು ಅನುಭವಿಸಿದಿರಿ. ಜೀವನ ಅಂತೂ ಸಾಕಷ್ಟು ಪಾಠ ಕಲಿಸಿರುತ್ತೆ. ಮತ್ತೆ ನಿಮಗೆ ಜೀವ ತಡೆಯೋದಿಲ್ಲ. ಯಾರ್ದೋ ಪ್ರಾಬ್ಲಮ್ ಅಂದ ತಕ್ಷಣ ಓಡೋಗ್ಬಿಡ್ತೀರಿ, ಎಲ್ಲೋ ಏನೋ ಗಲಾಟೆ ಇದೆ ಅಂತಂದ್ರೆ ಓಡೋಗ್ಬಿಡ್ತೀರಿ. ಅದು ನಿಮ್ಮ ಒಂದು ಮಾನವೀಯ ಮೌಲ್ಯ, ಮಾನವೀಯ ಗುಣ ಅದು ಇರಬೇಕು ಮನುಷ್ಯನಿಗೆ. ಆದ್ರೆ ಹೆವಿ ರಿಸ್ಕ್ ಅನ್ನ ತೆಗೆದುಕೊಳ್ಳಿಕ್ ಹೋಗ್ಬೇಡಿ. ನಿಮ್ಮದ ಅಲ್ಲದಂತ ವಿಚಾರಕ್ಕೆ ಮಧ್ಯಸ್ಥಿಕೆ ವಹಿಸುವಂಥದ್ದು, ಸುಮ್ನೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗುವಂಥದ್ದು, ಸುಮ್ನೆ ನೀವು ಒಳ್ಳೇದ್ ಹೇಳಿದ್ರೆ ನಿಮ್ಗೆ ತಪ್ಪಾಗಿ ತಿಳ್ಕೊಳ್ಳುವಂತ ಜನಗಳದ್ದು ಒಂದು ಗುಂಪೆ ಇದೆ. ಅಂಥದ್ರಲ್ಲಿ ನೀವು ಏನೋ ಒಂದು ಸಿಟ್ಟಿನಿಂದ ಅಥವಾ ಕಠೋರವಾಗಿ ಹೇಳಿದ್ರೆ ಇನ್ನೂ ಅದು ಬೇರೆ ರೀತಿಯಲ್ಲಿ, ಬೇರೆ ಲೆವೆಲ್ ಅಲ್ಲಿ ತಿರುಗುವಂತ ಸನ್ನಿವೇಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಸ್ವಲ್ಪ ಮೃದುವಾಗಿ ನಡೆದುಕೊಳ್ಳತಕ್ಕಂತ ಪ್ರಯತ್ನವನ್ನ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ, ಅಥವಾ ಉದ್ಯೋಗಿಗಳಿಗೆ ಅದನ್ನ ಹೆಚ್ಚಿನ ಒಂದು ಎಕ್ಸ್ಟೆನ್ಷನ್ ಮಾಡಿಕೊಳ್ಳುವಂತಹ ಒಂದು ಅವಕಾಶಗಳು ಕಂಡು ಬರತಕ್ಕಂಥದ್ದು. ಏನೋ